ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಮ್ಯಾಕ್ಸಿಮಮ್ 1 ವೀಕ್ ಆದಮೇಲೆ ನಾನು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನನಗೆ ವೀಡಿಯೋ ಎಲ್ಲ ಮಾಡೋದಕ್ಕಾಗ್ತಾ ಇರಲಿಲ್ಲ. ವಾಯ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಏನು ಹೇಳ್ತಾರೆ, ಕೋಲ್ಡ್ ಆಗಿಬಿಟ್ಟಿತ್ತು ನನಗೆ. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಕೋಲ್ಡ್ ಆಗಿತ್ತು. ಹಾಗಾಗಿ ವಾಯ್ಸ್ ಓವರ್ ಕೊಡೋದಾಗಲಿ ಎಡಿಟ್ ಮಾಡೋದಾಗಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಅಂದರೆ ತಲೆ ತುಂಬ ನೋವ್ತಾ ಇತ್ತು. ಹಾಗಾಗಿ ನಾನು ಏನೂ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಸಾರಿ ಹೇಳ್ತೀನಿ. ಸೊ ಈಗ ಪಾಪುಗೆ 5 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ಅವನಿಗೆ ಮನೇಲೇ ನಾನು ಫೋಟೋಶೂಟ್ ಮಾಡ್ತೀನಲ್ವಾ. ಸೊ 5th ಮಂತ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಸಿಂಪಲ್ಲಾಗಿ ಮನೇಲೇ ಯಾವ ರೀತಿ ಮಾಡೋದು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ಐಡಿಯಾ ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ. ಪಾಪ ಮಲ್ಕೊಂಡಿದ್ದ, ಅವನಿಗೆ ಸ್ನಾನ ಮಾಡಿಸಿದ್ದೆ. ಸ್ನಾನ ಮಾಡಿಸಿದಾಗ ಅವನು ಆರಾಮಾಗಿ ಮಲ್ಕೊಬಿಡ್ತಾನೆ. ಅವ್ನು ಮಲ್ಕೊಂಡಿದ್ದಾಗ ನಾನು ಸ್ವಲ್ಪ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಇಲ್ಲಿ ನಾನು ಕ್ಲೌಡ್ ಥರ ಅಂದರೆ ಮೋಡದ ಸಿಂಬಲ್ ಇಟ್ಕೊಂಡು ನಾನು 5 ಮಂತ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮೋಡಕ್ಕೆ ನಾನು ಇಲ್ಲಿ ಅಕ್ಕಿನ ಬಳಸ್ಕೊಂಡಿದ್ದೀನಿ. ಆ್ಯಂಡ್ 5 ಮಂತ್ ಅಂತ ಏನು ಬರಿತಾ ಇದ್ದೀನಿ ಅದಕ್ಕೆ ನಾನು ಹೆಸರು ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಯಾವ ರೀತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸಿಂಪಲ್ಲಾಗಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಬಂದಿದೆ. ಸೊ ಫೈನಲ್ಲಾಗಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ನಾನು ಫೋಟೋಸ್ನ ಶೇರ್ ಮಾಡ್ತೀನಿ. ಸೊ ನೀವು ನೋಡ್ಬೋದು. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಲಿಶಾನ್, ಈ ಪುಟನಿ ಸ್ಮೈಲ್ ಮಾಡಿ, ಸ್ಮೈಲ್. ಲಿಶಾನ್, ಲಿಶಾನ್, ಈ ಪುಟನಿ. 5 ಮಂತ್ಸ್ ಬೇಬಿಗೆ 5 ಮಂತ್ಸ್ ಅಂತ ನಾನು ಲಿಶೋ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದ, ನೀವೇ ನೋಡ್ತಿರ್ಬೋದು. ಆ್ಯಂಡ್ ಎಷ್ಟು ಬೇಗ 5 ಮಂತ್ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಬೇಗ ದಿನಗಳು ಕಳೀತಾ ಇದೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾನು ಇದನ್ನು ಮಾಡಿದೆ ಅಂತ. ನೆಕ್ಸ್ಟು ಈವ್ನಿಂಗು ನಾವು ಲಸ್ಸಿ ಶಾಪ್ಗೆ ಬಂದಿದ್ವಿ. ಇದು ರಾಮನಗರದಲ್ಲೇ ಇರೋದು. ನೋಡ್ತಿರ್ಬೋದು ಮಳೆ ಬರೋ ಥರ ಇದೆ. ಆ್ಯಕ್ಚುಲಿ ಮಳೆ ಹನೀತಾ ಇತ್ತು. ಸೊ ನನಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇರೋದ್ರಿಂದ ಮೈ ನೋಡೋದಕ್ಕಾಗ್ತಾ ಇಲ್ಲ. ಬಾ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ಮಹಿ ಹೊರಗಡೆ ಬಂದು. ಆ್ಯಂಡ್ ನಮ್ಮ ಜೊತೆ ಪಾಪನೂ ಕೂಡ ಕರ್ಕೊಂಡು ಬಂದಿದ್ದೆ. ಏನೋ ಒಂಥರ ತುಂಬ ಸ್ಪೆಷಲ್ ಅನ್ನಿಸ್ತಾ ಇತ್ತು ಅವತ್ತಿನ ದಿನ ನನಗೆ. ಲಿಶು, ಲಿಶು ಇಲ್ಲಿ, ಲಿಶು. ಅವನು ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ಯಲ್ಲ ಅದನ್ನೇ ನೋಡ್ತಾ.
ನಾನಿಲ್ಲಿ ಮೆನ್ಯೂ ನೋಡ್ತಾ ಆರ್ಡರ್ ಮಾಡ್ತಾ ಇದ್ದೆ. ಆ್ಯಂಡ್ ಅವತ್ತೊಂದು ದಿನ ತುಂಬ ಸ್ಪೆಷಲ್ ಆಗಿರೋದ್ರಿಂದ ಮಹಿ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಸೆಲ್ಫೀಸ್ ಎಲ್ಲ ತೊಗೊಳ್ತಾ ಇದ್ರು. ಅದನ್ನು ಕೂಡ ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಆಲ್ಸೋ ಲಿಶು ಏನಂತ ಹೇಳಿದರೆ ಅವನಿಗೆ ಹೊರಗಡೆ ಕರ್ಕೊಂಬಂದರೆ ತುಂಬ ಖುಷಿಯಾಗುತ್ತೆ ಅವನಿಗೆ. ಆ್ಯಂಡ್ ಆಲ್ಸೋ ಅವನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾನೆ. ಆ ಸೌಂಡ್ ಆಗಿರ್ಬೋದು, ಆ ಗಾಳಿ ಬೀಸೋದಾಗಿರ್ಬೋದು. ಹೊರಗಡೆ ಬಂದಿದ್ದೀವಲ್ಲ, ನನಗೂ ಏನಾದರೂ ಕೊಡಿಸ್ತಾರೆ ಮಮ್ಮಿ ಪಪ್ಪ. ನಿಂಗೆ ಏನು ಕೊಡಲ್ಲ. ನಿಂಗೆ ಏನು ಹಾಂ, ಏನು ಬೇಕು ಮಗನ ನಿಮಗೆ? ಓನು ಬೇಕು ನಿಮಗೆ? ಓನು ಬೇಕು ಮಗನ ನಿಮಗೆ? ಓನ್ ಬೇಕು? ಓನ್ ಬೇಕು ಮಗನ ನಿಮಗೆ? ಬೇಡ ಬೇಡ. ಯಾರಿದು ನಿಶಾನ್? ಯಾರು ಇದು? ಯಾರಿದು? ಹಾಯ್ ಮಾಡು ನಿಶು. ನಿಶು ಯಾರದು? ಫೈನಲಿ ಆರ್ಡರ್ ಎಲ್ಲ ಮಾಡಿಬಿಟ್ಟು ನಾನು ಪಾಪು ಕೂತಿದ್ವಿ. ಇಲ್ಲಿ ಸೆಲ್ಫ್ ಸರ್ವಿಸ್ ಇರೋದ್ರಿಂದ ಸೊ ಮಹಿ ಹೋಗಿ ಅಲ್ಲಿ ರಿಸೀವ್ ಮಾಡೋದಕ್ಕೆ ಅಂತ ಕೌಂಟರ್ ಹತ್ರ ಹೋಗಿದ್ರು. ಸೊ ಇಲ್ಲಿ ಪಾಪು ಸೈಲೆಂಟಾಗಿದ್ದಾನೆ ಅಂತ ಅಂದ್ಕೊಳ್ಬಿಡಿ, ಅವ್ನು ತುಂಬ ತರಲೆ ಆಗಿಬಿಟ್ಟಿದ್ದಾನೆ. ಮನೇಲಿದ್ದಾಗ ಎಷ್ಟು ಜೋರು ಮಾಡ್ತಾನೆ ಅಂದರೆ ಹೊರಗಡೆ ಬಂದಾಗ ತುಂಬ ಸೈಲೆಂಟ್ ಆಗ್ತಾನೆ. ಐ ಮೀನ್ ಆ ವೆದರ್ ಆಗಿರ್ಬೋದು, ಆ ಸೌಂಡಿಗೆಲ್ಲ ಅವನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತಾ ಇರ್ತಾನೆ. ಆ್ಯಂಡ್ ಆಲ್ಸೋ ಅವನು ಈಗ ಫೀಲ್ ಮಾಡೋದನ್ನೆಲ್ಲ ಕಲ್ತಿದ್ದಾನೆ. ಮುಟ್ಬಿಟ್ಟು ಫೀಲ್ ಮಾಡ್ತಾನೆ. ನಮ್ಮ ಮುಖ ಆಗಿರ್ಬೋದು, ಕೈ ಆಗಿರ್ಬೋದು, ಪ್ರತಿಯೊಂದೂ ಫೀಲ್ ಮಾಡ್ತಾನೆ ಅವನು. ಪುಟ್ಟಣಿ, ಹ್ಯಾಪಿನಾ ನಿಂಗೆ? ಹೊರಗಡೆ ಕರ್ಕೊಬಂದಿದ್ದೀವಲ್ಲ, ಹ್ಯಾಪಿನಾ? ಹ್ಯಾಪಿನಾ ಮಗನೇ? ಹ್ಯಾಪಿ ನೀನು? ನಿಶು ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ಈಗ ಹೊರಗಡೆ ವೆದರ್ನ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ಸ್ವಲ್ಪ ಇದು ಬೇಡ, ಇದು ಬೇಡ. ಅದು ಇದು ಓಕೆ. ಇದು ಮೂರು ಅಕ್ಕಿ. ಎಲ್ಲ ಚೆನ್ನಾಗೈತೆ ಆ್ಯಕ್ಚುಲಿ. ವೆದರು ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಕೂಲ್ ವೆದರ್ ಗೊತ್ತಾ, ಸಖತ್ತಾಗಿದೆ. ಸೊ ನಿಶಾಂತ್ಗೆ ಸ್ವಲ್ಪ ಏನಂತಾರೆ, ಅವನಿಗೆ ಹೊರಗಡೆ ವಾತಾವರಣ ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಆಲ್ಸೋ ಆಫ್ಟರ್ ಲಾಂಗ್ ಬ್ಯಾಕ್ ನಾನು ಮಹಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂಡ ಹೊರಗಡೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಅವ್ರು ಫೋಟೋ ಎಡಿಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಮಹಿ ಸೆಲ್ಫೀಸ್ ತೊಗೊಂಡ್ವಿ, ಸೊ ಅದನ್ನು ಎಡಿಟ್ ಮಾಡ್ತಾ ಇದ್ದಾರೆ. ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಹಿ ಅಕೌಂಟಿಂದನೇ ಅವರು ಪೋಸ್ಟ್ ಮಾಡ್ತಾಯಿದ್ರು. ಸೊ ನಾನು ಜಸ್ಟ್ ಒಂದು ಕ್ಲಿಪ್ನ ಹಿಂಗೆ ತಗೊಂಡು ಕ್ಯಾಮ್ರಾ ಹಿಂಗೆ ಟರ್ನ್ ಮಾಡೋಷ್ಟರಲ್ಲಿ ಲಿಶು ಮಲ್ಕೊಂಡೇ ಬಿಟ್ಟಿದ್ದಾನೆ. ಮಾತಾಡ್ತಾನೆ ಮಲ್ಕೊಬಿಟ್ಟಿದ್ದಾನೆ ಅವನು. ವೆದರ್ ನೋಡ್ತಾ ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ಯಲ್ಲ, ಅದನ್ನ ನೋಡ್ತಾನೆ ಮಲ್ಕೊಬಿಟ್ಟಿದ್ದಾನೆ. ನಿಶು ರಾಣಿ ಓಯ್ ಹೋಗಿದ್ರಿ ಮಲ್ಕೊಳ್ಳಿ. ಕೈ ಕರೀತಾವ ನಾನು
ಸುತ್ತ ಕತ್ಲೆನೇ ಆಗ್ತಾಯಿತ್ತು. ಬೇಗ ತಿನ್ಕೊಂಡು ಹೊರಟೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಪಾಪು ಮಲ್ಕೊಂಡಿದ್ದ, ನಾನು ಅವನ್ನ ಎದ್ದೇಳ್ಸೋದಕ್ಕೆಲ್ಲ ಹೋಗಲಿಲ್ಲ. ಆರಾಮಾಗಿ ನಿದ್ದೆ ಮಾಡಲಿ, ನಾವು ತಿನ್ಕೊಂಡು ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮನೆ ಈ ಎದುರುಗಡೆ ರೋಡ್ ಏನಿದೆ ಅಲ್ಲೇ ಇರೋದು. ಸೊ ಹತ್ರನೇ ಇರೋದ್ರಿಂದ ನಾನು ಸಂಜೆ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಹೊರಗಡೆ ಬಂದಿದ್ದೀನಿ. ತುಂಬ ದೂರ ಎಲ್ಲ ಹೋಗೋದಿಲ್ಲ ಕತ್ಲೆ ಟೈಮಲ್ಲಿ. ಆ್ಯಂಡ್ ನಾನು ತವ್ರ ಮನೆಗೆ ಹೋಗಿದ್ದೆ. ಏನಕ್ಕೆ ರಾಮನಗರ ರಿಟರ್ನ್ ಆಗಿದ್ದೀನಿ ಅಂತ ಹೇಳಿದರೆ, ಏನೋ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ನಾನು ಮತ್ತೆ ರಾಮನಗರ ಬರಬೇಕಾಗಿತ್ತು. ಫಂಕ್ಷನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನನ್ನ ಅಮ್ಮನ ಮನೆಗೆ ಹೋಗ್ತೀನಿ. ಸೊ ಇಲ್ಲಿ ಆರ್ಡರ್ ಮಾಡಿದ್ದು ಕೂಡ ಬಂದಾದಮೇಲೆ ಅದನ್ನೆಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಟೇಸ್ಟ್ ವೈಸ್ ಅಂತ ಹೇಳೋದಾದರೆ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೀವು ಯಾರಾದರೂ ರಾಮನಗರದಲ್ಲಿದ್ದರೆ. ಈ ಶಾಪು ರೀಸೆಂಟಾಗಿ ಓಪನ್ ಆಗಿದ್ದು. ಆ್ಯಂಡ್ ಕ್ಲೀನ್ನೆಸ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಮೇಂಟೆನೆನ್ಸು. ಹೊರಗಡೆಯಿಂದ ಲುಕ್ ಈ ಥರ ಇದೆ ಇದ್ರ ಶಾಪು. ಆ್ಯಂಡ್ ಮೇನ್ ರೋಡಲ್ಲೇ ಇರೋದ್ರಿಂದ ಸೊ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಇಲ್ಲಿಂದ ನಾವು ನೆಕ್ಸ್ಟು ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ. ಪಾಪು ಮಲ್ಕೊಂಡಂಗೆ ಇದ್ದ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗೋಣ. ಸೊ ಪಾಪು ಮಲ್ಕೊಂಡಿದ್ದ. ಇಷ್ಟೇ ಇವತ್ತಿನ ವ್ಲಾಗ್, ಸಿಂಪಲ್ ಆಗಿದೆ. ಆ್ಯಂಡ್ ಫೋಟೋಸ್ನ ಶೇರ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. Our hearts beat to the city streets. We began to feel the fire. We rise like tall buildings as the chemicals, they take us higher. The night's young and it's just begun as she puts her hand in mine.